ಜಗತ್ತಿಗೆ ಮತ್ತೊಂದು ಮಾರಿಯಲ್ಲ, ಹೆಮ್ಮಾರಿ. ವಿಶ್ವಕ್ಕೆ ಕೋವಿಡ್ ಬಳಿಕ ಮತ್ತೊಂದು ಹೆಲ್ತ್ ಎಮರ್ಜೆನ್ಸಿ. ಆಫ್ರಿಕಾ ಖಂಡದಲ್ಲಿ ಮಂಕಿ ಫಾಕ್ಸ್ ಅಟ್ಟಹಾಸ. ರಸ್ತೆಗಳಲ್ಲಿ ಬೀಳ್ತಿವೆ ಹೆಣ, ಆಸ್ಪತ್ರೆಗಳೇ ಸ್ಮಶಾನ. ದೇಹವೆಲ್ಲ ಗುಳ್ಳೆ, ರಣಭೀಕರ ನೋವು. ಅಯ್ಯೋ ದೇವ್ರೆ. ಬೆಚ್ಚಿ ಬಿದ್ದ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ಗೆ ವಾರ್ನಿಂಗ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬೇಕಟ್ಟೆ. ಕೊರೋನಾ ಮಹಾಮಾರಿಯ ಅಟ್ಟಹಾಸಕ್ಕೆ ಇಡೀ ಜಗತ್ತೇ ನಲುಗಿ ಹೋಗಿತ್ತು. ಕೋವಿಡ್ ಅಂದ್ರೆ ಈಗಲೂ ಅದರ ಸಾವು ನೋವು ಸಂಕಷ್ಟಗಳನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈಗ ಮತ್ತೊಂದು ಮಾರಿ, ಅಲ್ಲಲ್ಲ ಮಹಾ ಹೆಮ್ಮಾರಿಯ ಎಂಟ್ರಿ ಆಗಿಬಿಟ್ಟಿದೆ. ಅದುವೇ ಮಂಕಿ ಫಾಕ್ಸ್ ಅಥವಾ ಎಂ ಫಾಕ್ಸ್ ಅಂತ ಕರೀತಾರೆ. ಆಫ್ರಿಕಾ ಖಂಡದಲ್ಲಂತೂ ರಸ್ತೆಗಳಲ್ಲಿ ಸಾವು ನೋವು, ಜನ ಅಯ್ಯೋ ದೇವ ಅಂತ ನರಳುತ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಮಂಕಿ ಫಾಕ್ಸ್ ಅಂತೀರಾ? ಇದರ ಭಯಾನಕತೆ ಅಷ್ಟೊಂದಿದೆಯಾ? ಕೋವಿಡ್ ರೀತಿನ ಅಥವಾ ಮತ್ತೊಂದು ರೂಪನ? ಇದರ ಕುರಿತಂತೆ ಈಗ ಜಗತ್ತನ್ನ ಬೆಚ್ಚಿ ಬೀಳಿಸುವ ಮಟ್ಟಿಗೆ ಆತಂಕವನ್ನ ಸೃಷ್ಟಿಸಿದೆ. ಹಾಗಾದ್ರೆ ಈ ಮಂಕಿ ಫಾಕ್ಸಿನ ಕುರಿತಂತೆ ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಟರ್ ಜನರಲ್ ಡಾಕ್ಟರ್ ಟೆಡ್ರಸ್ ಏನ್ ಹೇಳಿದ್ದಾರೆ ಗೊತ್ತಾ? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. Today, the emergency committee met and advised me that in its view, the situation constitutes a public health emergency of international concern. I have accepted that advice. The detection and rapid spread of a new clade of mpox in eastern DRC, its detection in neighboring countries that had not previously reported mpox, and the potential for further spread within Africa and beyond is very worrying. In addition to other outbreaks of other clades of mpox in other parts of Africa, it's clear that a coordinated international response is essential to stop these outbreaks and save lives. ಇನ್ನು 500ಕ್ಕೂ ಹೆಚ್ಚು ಸಾವುಗಳು ಈ ವೈರಸ್ನಿಂದ ಸಂಭವಿಸಿದೆ ಅಂತ ವರದಿಯಾಗಿದೆ. ಕಳೆದ 3 ವರ್ಷಗಳಲ್ಲಿ ಎರಡನೇ ಬಾರಿಗೆ ಎಂಪಾಕ್ಸ್ ಸಾಂಕ್ರಾಮಿಕವಂತ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ.
2022ರ ಜುಲೈನಲ್ಲಿ ಮೊದಲ ಬಾರಿಗೆ ಎಂಪಾಕ್ಸ್ ಅನ್ನ ಹರಡುವಿಕೆಯನ್ನ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯಂತ ಘೋಷಣೆ ಮಾಡಿತು. Today, the emergency committee met and advised me that in its view, the situation constitutes a public health emergency of international concern. I have accepted that advice. The detection and rapid spread of a new clade of Mpox in eastern DRC, its detection in neighboring countries that had not previously reported Mpox, and the potential for further spread within Africa and beyond is very worrying. In addition to other outbreaks of other clades of Mpox in other parts of Africa, it's clear that a coordinated international response is essential to stop these outbreaks and save lives. ಎಂಪಾಕ್ಸ್ಗಾಗಿ ಲಸಿಕೆ ಅಸ್ತಿತ್ವದಲ್ಲಿದ್ರೂ ಅದರ ಲಭ್ಯತೆ ಮತ್ತು ಪರಿಣಾಮಕಾರಿತ್ವವು ಸೀಮಿತವಾಗಿದೆ. ಸುಧಾರಿತ ತಡೆಗಟ್ಟುವಿಕೆ ಇನ್ನು ನಿಯಂತ್ರಣ ಕ್ರಮಗಳ ಅಗತ್ಯವನ್ನ ಎತ್ತಿ ತೋರುತ್ತದೆ. ಹೀಗಾಗಿನೇ ವಿಶ್ವ ಆರೋಗ್ಯ ಸಂಸ್ಥೆ ಈಗ ಎಂಪಾಕ್ಸ್ನಿಂದ ವರ್ಲ್ಡ್ ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಎಂಪಾಕ್ಸಿನ ಅಟ್ಟಹಾಸ ಯಾವ ರೀತಿಯಾಗಿ ಇದೆಯಂತ. ಬಹಳ ಪ್ರಮುಖವಾಗಿ ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚೆತ್ತುಕೊಂಡು ತುರ್ತು ಆರೋಗ್ಯ ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಆದರೆ ನಾವು ಮೊದಲು ನೆನಪು ಮಾಡ್ಕೋಬೇಕಾಗಿರೋದು ಕೋವಿಡ್ ಮಹಾಮಾರಿಯನ್ನ. ಇದೇ ರೀತಿಯಾಗಿ ಮೊದಲು ಕೋವಿಡ್ ಬಂದಾಗ ನಾವು ನಿರ್ಲಕ್ಷ್ಯವನ್ನ ಮಾಡಿದ್ವಿ. ಅಯ್ಯೋ ಏನೋ ಇದು ಹೊಸ ಹೆಸರು ಕೋವಿಡ್ ಅಂತ. ಆದ್ರೆ ನಂತರದ ದಿನಗಳಲ್ಲಿ ಯಾವಾಗ ಲಾಕ್ಡೌನ್ ಮೇಲೆ ಲಾಕ್ಡೌನ್ಗಳಾಯ್ತು, ಸಾವು ನೋವುಗಳನ್ನ ಹತ್ತಿರದಿಂದ ನೋಡಿದಾಗಲೇ ಅರ್ಥವಾಗಿದ್ದು ಕೋವಿಡ್ ಸಾಮಾನ್ಯ ರೋಗವಲ್ಲ, ಮಹಾಮಾರಿ ಅಂತ. ಹೀಗಾಗಿನೇ ಈಗ ಎಂಪಾಕ್ಸಿಗೂ ಕೂಡ ಅದೇ ರೀತಿಯಾದಂಥ ಎಚ್ಚರಿಕೆಯನ್ನ ವಹಿಸಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಸ್ವಲ್ಪ ನಾವು ಜಾಗೃತಿಯನ್ನ ಮೀರಿದ್ರೆ ಪ್ರಾಣಕ್ಕೆ ಕುತ್ತು ತರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹೀಗಾಗಿ ಸರ್ಕಾರ ಅಗತ್ಯ ಕ್ರಮವನ್ನ ಕೈಗೊಳ್ಳಲೇಬೇಕು. ಹೊರಭಾಗದಿಂದ ಬರುವವರು ವಲಸಿಗರ ಮೇಲೆ ಕಣ್ಣನ್ನ ಇಡಬೇಕು. ಇನ್ನು ಏರ್ಪೋರ್ಟ್ನಲ್ಲಿ ಈಗಲಿಂದಲೇ ಎಚ್ಚೆತ್ತುಕೊಂಡು ಸುರಕ್ಷಿತ ಕ್ರಮಗಳನ್ನ ಜಾರಿ ಮಾಡಬೇಕು. ಇಲ್ಲದಿದ್ರೆ ಮತ್ತೊಂದು ಕೋವಿಡ್ಗೆ ನೀವು ಎಲ್ಲರೂ ಕೂಡ ಸಾಕ್ಷಿಯಾಗಬೇಕಾಗತ್ತೆ. ಇದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಸರಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರು ನಾವು ಎಚ್ಚೆತ್ತುಕೊಳ್ಬೇಕು. ಭಯ ಬೇಡ, ಆದ್ರೆ ಜಾಗೃತಿಯಿಂದ ಇದ್ರೆ ಎಂಥದೇ ಮಹಾಮಾರಿ ವೈರಸ್ ಆದ್ರೂ ಕೂಡ ಅದನ್ನ ತಡೆಯುವಂತ ಶಕ್ತಿ ನಮ್ಮಲ್ಲಿರುತ್ತೆ. ಹೀಗಾಗಿ ಭಯವನ್ನ ಬಿಟ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.